ದೆಹಲಿಯ ಕೆಂಪುಕೋಟೆಯ ಬಳಿ ಬ್ಲಾಸ್ಟ್ ಆಗಿದೆ. ಅದು ಕೂಡ 2 ಕಾರುಗಳಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂತ ವರದಿ ಇದೆ. ಕಾರು ಸ್ಫೋಟಗೊಂಡಿದ್ದಕ್ಕೆ ಅಕ್ಕಪಕ್ಕದಲ್ಲಿರುವಂತ ಅಂಗಡಿಗಳಿಗೆ ಕೂಡ ಹಾನಿಯಾಗಿದೆ ಅನ್ನುವಂತ ವರದಿ ಬರ್ತಾ ಇದೆ. ಮೆಟ್ರೋ ನಿಲ್ದಾಣದ ಗೇಟ್ ಬಳಿ ಸ್ಫೋಟಗೊಂಡಿದೆ ಅಂತಿದ್ದಾರೆ. ಗೇಟ್ ನಂಬರ್ 1 ಬಳಿ ಇದ್ದಂತ ಕಾರು ಮೊದಲಿಗೆ ಸ್ಫೋಟಗೊಳ್ಳುತ್ತೆ. ಬಳಿಕ ಪಕ್ಕದಲ್ಲೇ ಇದ್ದಂತ 3 ರಿಂದ 4 ಕಾರುಗಳಿಗೆ ಬೆಂಕಿ ಹಾಕಿದೆ. ಸ್ಫೋಟದ ತೀವ್ರತೆಗೆ ಕಾರುಗಳೆಲ್ಲ ಹೊತ್ತಿ ಉರಿದಿವೆ. ಕಾರು ಸ್ಫೋಟವಾದ ಸ್ಥಳಕ್ಕೆ ಈಗ ಪೊಲೀಸರು ದೌಡಾಯಿಸ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತಲ ಅಂಗಡಿಗಳು ಕೂಡ ಇವೆ ಅಂತೆ. ಅವೆಲ್ಲ ಒಡೆದೋಗಿವೆ ಅಂತಿದ್ದಾರೆ. ಗ್ಲಾಸಿನ ಕಿಟಕಿಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಒಡೆದೋಗಿವೆ ಅಂತಿದ್ದಾರೆ. ಸೊ ಅಲ್ಲಿಗೆ ಜನ ಕೂಡ ಜಾಸ್ತಿ ಇರ್ತಾರೆ ಈ ಸಂದರ್ಭದಲ್ಲಿ. ಓಲ್ಡ್ ದೆಹಲಿ ಅನ್ನುವಂಥದ್ದು ಏನು ಕರಿತೀವಿ ನಾವು, ಅದು ಇಲ್ಲೇ ಕಾಣಿಸುತ್ತೆ ನಿಮಗೆ ಪೂರ್ತಿಯಾಗಿ ಕೆಂಪುಕೋಟೆಯ ಬಳಿ. ಸೊ ಹಾಗಾಗಿ ಆ ದೃಶ್ಯವನ್ನು ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ಅದರ ಗಂಭೀರತೆ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಸೊ ಅದು ಹೇಗಾಯಿತು ಎತ್ತ ಅನ್ನುವಂಥದ್ರ ಇನ್ ಡೀಟೇಲ್ ಆಗಿ ವರದಿಗಳು ಬರಬೇಕಾಗಿದೆ. ಈಗ ಸ್ಫೋಟಗೊಂಡಿರುವಂಥ ವರದಿ ಅಂತೂ ಈಗ ಸ್ಪಷ್ಟವಾಗಿ ಬರ್ತಾ ಇದೆ. ಗೇಟ್ ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ಕೆಂಪುಕೋಟೆ ಬಳಿ ಇರುವಂತಹ ಮೆಟ್ರೋ ನಿಲ್ದಾಣದ ಬಳಿ ಗೇಟ್ ನಂಬರ್ 1ರಲ್ಲಿ ಈ ರೀತಿಯಾಗಿ ಸ್ಫೋಟವಾಗಿದೆ. ಜನ ಬರುವಂತಹ ಸಂದರ್ಭದಲ್ಲಿ ಸ್ಫೋಟವಾಗಿದೆ ಅಂತಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಗಾಯಗಳಾಗಿದೆಯಾ ಅಥವಾ ಏನಾಗಿದೆ ಅನ್ನುವಂಥ ವರದಿಗಳು ಇನ್ನಷ್ಟೇ ಬರಬೇಕಾಗಿದೆ. ಪೊಲೀಸರೆಲ್ಲ ಈಗ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಕೆಂಪುಕೋಟೆಯ ಬಳಿ ಆಗಿರುವಂಥದ್ದು. ಕೆಂಪುಕೋಟೆ ಯಾವ ರೀತಿಯಾಗಿದೆ ಅಂತಂದರೆ ಪ್ರವಾಸಿಗರು ಹೋಗುವಂಥ ಜಾಗ. ಈ ಸಂಜೆಯ ಹೊತ್ತಲ್ಲಿ ಕೆಂಪುಕೋಟೆಯನ್ನು ಬಂದ್ ಮಾಡಿರ್ತಾರೆ. ಅದಾದ ನಂತರ ಅದರ ಮುಂದೆ ಲೈಟಿಂಗ್ ಎಲ್ಲ ಇರುತ್ತೆ. ಅದನ್ನೊಂದು ಫೋಟೋ ತಕ್ಕೊಳ್ಬೇಕು ಅನ್ನುವಂಥ ಕ್ರೇಜ್ ಇರುತ್ತೆ ಪ್ರವಾಸಕ್ಕೆ ಹೋಗಿರುವಂಥವ್ರು. ಅದರ ಜೊತೆಗೆ ಓಲ್ಡ್ ದೆಹಲಿ ಏನಿದೆ ಈ ಕೆಂಪುಕೋಟೆ ಬಳಿ, ಅಲ್ಲಿ ಏನಾದರೂ ನಿಮಗೆ ಎಲೆಕ್ಟ್ರಾನಿಕ್ ಮಟೀರಿಯಲ್ಸನ್ನು ಖರೀದಿ ಮಾಡಬೇಕು ಅಂತಂದರೆ ತುಂಬ ಕಡಿಮೆಗೆ ದರಕ್ಕೆ ಸಿಗುತ್ತೆ. ಅದು ಹಾಗಾಗಿ ಅಲ್ಲಿ ಜನ ಖರೀದಿ ಮಾಡೋಕ್ಕಂತ ಹೋಗ್ತಾರೆ. ಬೇರೆ ಯಾರಾದರೂ ಪ್ರವಾಸಿಗರು ಬಂದರೂ ಕೂಡ ಇದನ್ನು ನೋಡಬೇಕು, ಅಲ್ಲಿರುವಂಥ ಗಲ್ಲಿಗಳನ್ನು ನೋಡಬೇಕು ಅಂತ ಹೋಗ್ತಾರೆ. ಹಿಂದೆ ನಿಮಗೊಂದಿಷ್ಟು ಆಗಿರಬೇಕು, ಘಟನೆಗಳು ನೆನಪಿರ್ಬೋದು. ಕೆಲವು ಕಟ್ಟಡಗಳೆಲ್ಲ ಬೆಂಕಿ ಹತ್ಕೊಂಡಾಗ ಹೊತ್ತಿ ಉರಿಯುವಂಥ ಸಂದರ್ಭಗಳಲ್ಲಿ ತುಂಬ ಇಕ್ಕಟ್ಟಾಗಿರುವಂಥ ಕಟ್ಟಡಗಳಲ್ಲೆಲ್ಲ ಸಂಧಿ ಇರುತ್ತೆ. 5 ಅಡಿ ಅಷ್ಟೇ ಜಾಗ ಒಂದೊಂದು ಬಿಲ್ಡಿಂಗ್ ನಡುವೆ, ಅಷ್ಟು ಹತ್ತರಲ್ಲಿರುತ್ತೆ. ಕಾರು ಹೋಗೋಕ್ಕಾಗಲ್ಲ, ಏನೂ ಇಲ್ಲ ಅಂಥ ಜಾಗಗಳು, ಅದು ಇಕ್ಕಟ್ಟಾಗಿರುವಂಥದ್ದು. ಆ ಪ್ರದೇಶದಲ್ಲಿ ಹೆಚ್ಚಿನ ಜನ ಇರ್ತಾರೆ. ಬಟ್ ಈ ಮೆಟ್ರೋ ನಿಲ್ದಾಣದ ಬಳಿ ಸಂಜೆಯ ಹೊತ್ತಲ್ಲಿ ಜನ ಓಡಾಡುವಂಥ ಜಾಗ, ಕೆಲಸ ಮುಗಿಸ್ಕೊಂಡು ಬರ್ತಿರ್ತಾರೆ. ಹಾಗಾಗಿ ಸ್ಫೋಟಗೊಳಿಸಿದ್ದಾರೆ ಅಥವಾ ಸ್ಫೋಟವಾಗಿದೆಯಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇನ್ ಡೀಟೇಲ್ ಆಗಿ ಏನು ಸಿಗ್ತಾ ಇದೆ ಮಾಹಿತಿ? ಸುತ್ತಮುತ್ತಲು ಏನಾಗಿದೆ? ಜನರಿಗೆ ಏನಾದರೂ ಹಾನಿ ಆಗಿದೆಯಾ? ಯಾವ ರೀತಿಯಾದಂಥ ಮಾಹಿತಿ ಸಿಗ್ತಾ ಇದೆ ಶಬೀರ್ ಈಗ? ಸ್ಥಳದಲ್ಲಿದ್ದಂತ ಕೆಲವು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರೆ ಇನ್ನೂ ಕೂಡ ಪೊಲೀಸರಿಂದ ಯಾವುದೇ ಅಧಿಕೃತವಾದಂತ ಮಾಹಿತಿಗಳು ಬಂದಿಲ್ಲ. ಸ್ಫೋಟ ಸಂಭವಿಸ್ತಾ ಇದ್ದಂತೆ ಸ್ಥಳದಿಂದ ಜನರು ಕಾಲ್ಕಿತ್ತಿದ್ದಾರೆ. ಅಲ್ಲಿಂದ ದೂರ ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಅದಾದ ಬಳಿಕ ಬೆಂಕಿ ಹೊತ್ಕೊಂಡಿರುವಂತದ್ದು. ಸೊ ಹೀಗಾಗಿ ಪ್ರಾಣಾಪಾಯಗಳಾಗಿರೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳಿಲ್ಲ. ಆದ್ರೆ ಕಾರ್ ಬ್ಲಾಸ್ಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಅದರ ವಸ್ತುಗಳು ಚೂರು ಆಗಿದ್ದಾವೆ, ಮತ್ತೆ ದೂರದ ಸ್ಥಳದವರೆಗೂ ಕೂಡ ಬಿದ್ದಿದ್ದಾವೆ. ಇದರಿಂದ ಕೆಲವು ಜನರಿಗೆ ಗಾಯಗಳಾಗಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಈಗ ಸದ್ಯಕ್ಕೆ ಆ ಸ್ಥಳದಲ್ಲಿದ್ದಂತಹ ಕೆಲವು ಪೊಲೀಸರು ಇಡೀ ಪ್ರದೇಶವನ್ನ ಸೀಲ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತಷ್ಟು ಬ್ಯಾಕಪ್ ಫೋರ್ಸ್ ಅನ್ನ ತರಿಸ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಸೋಮವಾರ ಅತ್ಯಂತ ಜನನಿಬಿಡವಾದಂತ ಪ್ರದೇಶ ಆಗಿರುವಂತದ್ದು. ಚಾಂದಿನಿ ಚೌಕ್ ಅತಿ ಹೆಚ್ಚು ಜನರಿಂದ ತುಂಬಿರುವಂತ ಒಂದು ಮಾರುಕಟ್ಟೆ ಆಗಿರುವಂತದ್ದು. ಸೊ ಈ ಪ್ರದೇಶದಲ್ಲಿ ಸ್ಫೋಟ ಸಂಭವಿಸಿರುವಂತದ್ದು ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ. ಸೊ ಹೀಗಾಗಿ ಮುಂದಿನ ಹಂತದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬರಬೇಕಾಗಿದೆ. ಅಧಿಕೃತವಾದಂತಹ ಮಾಹಿತಿಗಳು ಬಂದ ಬಳಿಕವಷ್ಟೇ ಏನು ಈ ಸ್ಫೋಟದಿಂದ ಆಗಿರುವಂತದ್ದು ಅನ್ನುವಂಥದ್ರ ಬಗ್ಗೆ ತಿಳ್ಕೊಬಹುದಾಗಿದೆ. ಇದು ಟೆರರ್ ಇಂಟೆನ್ಷನ್ ಏನಾದ್ರು ಇತ್ತಾ ಇದರಿಂದ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೇಕಾಗಿದೆ. ಯಾರು